ನಮಸ್ಕಾರ. ಇವತ್ತು ನಾನು ವಟದ ಹೊಸಹಳ್ಳಿಲಿ ಹೇಳಿ ಇದು ಮಾಡಿದೆ ಕಡೆಗೆ ಅಂತ ಅದನ್ನೊಂದು ಸ್ವಲ್ಪ ನೋಡ್ಕೊಂಡು ಆಮೇಲೆ ಅಲ್ಲಿ ಆಗ್ತೈತಿ ಅದು ನೋಡೋಣ. ಅಲ್ಲೇ ಏನು 6:35 ಬಂದೆ. ಆ್ಯಕ್ಚುಲಿ ಇದು ಫಸ್ಟ್ ಟೈಮ್ ನನ್ನ ಸೋಲೋ ಇದು ರೈಡ್ ಇಲ್ಲೇ ಬಂದಿರೋದು. ಇನ್ನೊಂದು 10 ಮಿನಿಟ್ ಲಘು ಬಂದಿದ್ರೆ ಚಲೋ ಕಲ್ಲು ಕಾಣ್ತೈತಿ. ಅದರ ಹತ್ರ ಹೋದ್ರೆ ಎಷ್ಟು ದೊಡ್ಡದೈತೆ ಅದು ಕಲ್ಲು. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ವಟದ ಹೊಸಹಳ್ಳಿ ಲೇಕಿಗೆ ಹೊಂಟೇನಿ. ಇಲ್ಲಿ ನಮ್ಮ ಮನೆಯಿಂದ ಒಂದು 89 ಕಿಲೋಮೀಟರ್ ಐತೆ ಅದು. ಆ್ಯಕ್ಚುಲಿ 1.5 ಅವರ್ಸ್ ಆಗ್ತೈತೆ ಅನ್ಕೋತೀನಿ. ಮೋಸ್ಟ್ಲಿ 2 ಅವರ್ಸ್ನೂ ಆಗ್ಬೋದು. ಎರಡು ತಾಸು ಅಂತೂ ಡೆಫಿನೆಟ್ಲಿ ಆಗ್ತೈತಿ ಅನ್ಕೋತೀನಿ. ಅದಕ್ಕೆ ನಾನು ಈಗ ರೆಡಿಯಾಗಿ ಹೊಂಟೀನಿ. ಈ ವರ್ಷದ ಇದು ನನ್ನ ಫಸ್ಟ್ ಸೋಲೋ ರೈಡ್. ಫಸ್ಟ್ ನಾನು ಬೈಕ್ ತೊಗೊಂಡಾಗ ಸೋಲೋ ರೈಡ್ ಮಂತ್ರಾಲಯಕ್ಕೆ ಹೋಗಿದ್ದೆ. ಆಫ್ಟರ್ ದ್ಯಾಟ್ ನಾನು BTB ಗ್ರೂಪ್ ಜೊತೆ ಹೋಗ್ತಿದ್ದೆ. ಲಾಸ್ಟ್ 1 ಮಂತಿಂದ ನಂಗೆ ಆರಾಮಿರಲಿಲ್ಲ. ಅದಕ್ಕೆ ನಾನು BTB ಗ್ರೂಪ್ ಜೊತೆ ಅಲ್ಲಿ ಹೋಗಿಲ್ಲ. ವಟದ ಹೊಸಹಳ್ಳಿ ಟ್ರಿಪ್ಪಿಗೆ ಹೋಗ್ತಿದ್ದೆ ಅಂಥೇಳಿ ಇದು ಮಾಡಿದೆ. ಕಡೆಗೆ ಹೈ ಫೀವರ್ ಬಂದು ನಂಗೆ ಬೆಳಗ್ಗೆ ಎದ್ದು ಹೇಳೋಕ್ಕಾಗಿಲ್ಲ. ಅದಕ್ಕೆ ನಾನು ಹೋಗೋಕ್ಕಾಗಲಿಲ್ಲ. ಅದಕ್ಕೆ ಈಗ ನಾನು ಒಬ್ಬನ ಸೋಲೋ ರೈಡ್ ಹೋಗಿ ಅಲ್ಲಿ ಬೆಸ್ಟ್ ಸನ್ಸೆಟ್ ವ್ಯೂ ಐತಂತ ಅದನ್ನೊಂದು ಸ್ವಲ್ಪ ನೋಡ್ಕೊಂಡು ಆಮೇಲೆ ಅಲ್ಲೆಲ್ಲ ಸುತ್ತಲೂ ಗುಡ್ಡ, ಆ ಲೇಕ್ ಅಂತೂ ಸೂಪರ್ ಲೇಕ್ ಐತಿ. ನೋಡೋಣ, ಹೋಗಿ ನೋಡ್ಕೊಂಡು ಬರೋಣ. ನಾನು ನಿಮ್ಗೆ ತೋರಿಸ್ತೇನೆ, ನೋಡೋಣ. ಇದಕ್ಕಿಂತ ಮೊದಲು ಹೊರಗೆ ಭಾರಿ ಚಲೋ ವೆದರ್ ಐತಿ, ತೋರಿಸ್ತಿದ್ದಾಳೆ. ಮಸ್ತ್ ಐತಿ. ಸ್ವಲ್ಪ ಕ್ಲೌಡಿ ಆಗೈತಿ. ಬೆಳಗ್ಗೆಯಿಂದ ಬಿಸಿಲಿತ್ತು. ಈಗೆಲ್ಲ ನೋಡ್ಕೊ ಕ್ಲೌಡಿ ಐತಿ ಎಲ್ಲ. ವೆದರ್ ಆಸಮ್ ಐತಿ. ಬ್ರೀಸ್ ತಂಪನ್ ಬ್ರೀಸ್ ಬರಾಕತ್ತೈತಿ. ಅದಕ್ಕೆ ಈಗ ಅಲ್ಲೇ ನಾವು ಹೋಗೋಣ. ನಾನು ಈಗ ರೈಡಿಂಗ್ ಗೇರ್ಸ್ ತೊಗೊಂಡೆ. ರೈಡಿಂಗ್ ಗೇರ್ಸ್ ಮತ್ತು ಹೈಡ್ರೇಷನ್ ಬ್ಯಾಗ್ ತೊಗೊಂಡೇನಿ. ಆಮೇಲೆ ಹೆಲ್ಮೆಟ್ ಮತ್ತು GoPro ತೊಗೊಂಡೇನಿ. Insta 360 ತೊಗೊಂಡೇನಿ. ಏನೇನೇನು ವೀಡಿಯೋ ಶೂಟಿಂಗ್ ಮಾಡೋಕ್ಕಾಗ್ತೈತೆ ಅದನ್ನ ಮಾಡ್ತೀನಿ. ನೋಡೋಣ, ಅಲ್ಲಿ ಹೋದ್ಮೇಲೆ ತೋರಿಸ್ತೇನೆ ನಾನು ನಿಮಗೆ. ಓಕೆ, ಈಗ ಸ್ಟಾರ್ಟ್ ಆಯಿತು. ಅರೌಂಡ್ 4:32 ಆಯ್ತು. ನಾನೀಗಲ್ಲಿ ಎಷ್ಟೊತ್ತಿಗೆ ಮುಟ್ತೀನಿ ನೋಡ್ಬೇಕು. 1 hour 53 minutes ಐತಿ. ಮೋಸ್ಟ್ಲಿ 6:30 ಒಳಗನ ಮುಟ್ಬೋದು ಅನ್ಕೋತೀನಿ. 6:25ದಾಗ ಮುಟ್ತೀನಿ. 1 hour 53 minutes ಐತಿ ವಟದಹಳ್ಳಿ. ಈಗ 4:32 ಆಗೈತಿ. ಈಗ ಸಂಜೆ ಆಗೈತಿ. ವೆದರು ಚಲೋ ಐತಿ. ಈಗ ಹೋಗೋಣ ನಡ್ರಿ. ಇದೊಂದು ಸ್ವಲ್ಪ ಟೈಟ್ ಮಾಡೋಣ ನಡ್ರಿ. ಇದು ನಮ್ಮ ಪಾರ್ಕಿಂಗ್ ಏರಿಯಾ. ಇಲ್ಲಿ ನಾವು ನಮ್ಮ ಕಾರ್ ನಿಲ್ಲಿಸಿದ್ವಿ. ಇಲ್ಲೇ ನಮ್ಮ ಕಾರ್. ಇದು ಎಕ್ಸಿಟ್. ಎಲ್ಲಿ ಸೆಕ್ಯೂರಿಟಿ ಇರ್ತಾನೆ. ಇದು ಹೊರಗಡೆ ಹೋಗೋದು. ಫುಲ್ ವೆದರ್ ಕ್ಲೌಡಿ ಐತಿ. ಜಾಸ್ತಿ ಥಂಡಿನೂ ಇಲ್ಲ ಇವತ್ತು. ಈಗ ಇಲ್ಲಿಂದ ಹೊರಗೆ ಹೋಗೋದು. ಮೇನ್ ಉದ್ದೇಶ ಏನಂದ್ರೆ ಸನ್ಸೆಟ್ ನೋಡಕ್ಕೆ ಹೊಂಟೇನಿ. ಆ್ಯಕ್ಚುಲಿ ಸನ್ರೈಸ್ ನೋಡಕ್ಕೆ ಹೋಗ್ಬೇಕಾಗಿತ್ತು. ಬೆಳಗ್ಗೆ ಕೆಲಸದವ್ರು ಬರ್ತಾರೆ ಮನೆಗೆ. ಮನ್ಯಾಗ ಯಾರೂ ಇಲ್ಲ ಇವತ್ತು. ಅವರೆಲ್ಲರೂ ಹುಬ್ಳಿಗೆ ಹೋಗಿದ್ದಾರೆ. ನಾನು ಒಬ್ಬನೇ ಇದ್ದೀನಿ. ಅವ್ರು ಕೆಲಸದವ್ರು ಬಂದು ಹೋಗ್ತಾರೆ. ಅದಕ್ಕೆ ಬೆಳಗ್ಗೆ ಹೋಗೋಕ್ಕಾಗಿಲ್ಲ. ಯಾಕೆಲ್ಲ ಮನೆ ಕೆಲಸ ಎಲ್ಲ ಮಾಡಿಸ್ಬೇಕಲ್ಲ. ಅದರಾಗಿ ಸ್ವಲ್ಪ ಮಳೆ ಆಗಿದ್ದಕ್ಕೆ ರೋಡ್ ಎಲ್ಲ ಇಲ್ಲೇ ಸ್ವಲ್ಪ ಕ್ಲೀನ್ ಇಲ್ಲ. ಆದರೂ ಪಾಪ ಅವರೆಲ್ಲ ಬೆಳಗ್ಗೆ ಸಂಜೆಗೆ ಕ್ಲೀನ್ ಮಾಡ್ತಾರೆ ರೋಡ್. ಇಲ್ಲಿಂದ ರೈಟ್ ತೊಗೋಬೇಕು. ಇಲ್ಲಿಂದ ರೈಟ್ ತೊಗೊಂಡು ಇದು ತನಿಸಂದ್ರ ರೋಡ್. ಈ ಕಡೆ ಲೆಫ್ಟ್ ಹೋದ್ರೆ ನಾಗಾವರ, ರೈಟ್ ಸೈಡ್ ಹೋದ್ರೆ ಕೋಗಿಲೆ ಬರ್ತೈತಿ.
ಅಲ್ಲಿಂದ ನಾನು ಮತ್ತೆ ಮುಂದೆ ಹೋಗ್ಬೇಕಾದ್ರೆ ನೋಡೋಣ ಹೆಂಗೆ ಹೋಗ್ತೀನಿ. ಚಿಕ್ಕಬಳ್ಳಾಪುರ ಮೇಲೆ ಹೋಗ್ತೇನೋ ದೊಡ್ಡಬಳ್ಳಾಪುರ ಮೇಲೆ ಹೋಗ್ತೀನಿ, ಮ್ಯಾಪ್ ಹೆಂಗೆ ಕರ್ಕೊಂಡು ಹೋಗ್ತೈತಿ ಅದನ್ನು ನೋಡ್ಬೇಕಾ. ಮೋಸ್ಟ್ಲಿ ಇದು ದೊಡ್ಡಬಳ್ಳಾಪುರ ಮೇಲೆ ಹೋಗ್ತೈತೆ ಅನ್ಕೋತೇನೆ. ಓಕೆ, ಸಿಗ್ನಲ್ ಬಿದ್ದೈತಿ, ವೆಯ್ಟ್ ಮಾಡತ್ತೀನಿ ಸಿಗ್ನಲ್ ಮುಗಿದ ತಕ್ಷಣ ರೈಟ್ ತೊಗೊಂಡು ಸ್ಟ್ರೈಟ್ ಹೋಗಿಲ್ಲ ಆದಮೇಲೆ ನೋಡೋಣ ಅಲ್ಲಿಂದ ಏರ್ಪೋರ್ಟ್ ರೋಡ್ನ ಅದ್ರ ಮೇಲೆ ಹೋಗೋದು ಅಥವಾ ಬೇರೆ ರೂಟ್ ತೋರಿಸ್ತೈತೆ ನೋಡೋಣ ಯಾವ್ದು ಕಡಿಮೆ ಆಗ್ತೈತಿ. ಒಟ್ಟು 1 hour 49 minutes ಐತಿ, 88 kilometers ಐತಿ. ನೋಡೋಣ 6:25ಕ್ಕೆ ಮುಟ್ಟಬೇಕು. ಸನ್ಸೆಟ್ ಆಗೋದ್ರೊಳಗೆ ಹೋಗಿದ್ರೆ ಚಲೋ, ಇಲ್ಲಾಂದರೆ ಇದು ರೈಡ್ ಅಂತ ಏನು ಚಲೋ ಅನ್ಸಂಗಿಲ್ಲ. ಇದು ಉದ್ದೇಶ ಸರಿ ಆಗ್ಬೇಕು. ಹಿಂಗೆ ಲೆಫ್ಟ್ ಹೋದ್ರೆ ಹೋಗಿಲ್ಲ, ಸೀದಾ ಹೋಗೋದು. ಈಗ ಇವತ್ತು ಸ್ವಲ್ಪ ಟ್ರಾಫಿಕ್ ಐತಿ, ಜನ ರಜಕ್ಕೆಲ್ಲ ಹೊಂಟ್ರೆ ಕಾಣಿಸ್ತೈತೆ ಊರಿಗೆ ಗಣಪತಿ ಹಬ್ಬ ಮಾಡೋಕ್ಕೆ. ಇಲ್ಲಿ ಭಾಳ ಜಿಗೆ ಭಾಳ ಸಿಕ್ಕಾಪಟ್ಟೆ ಡಿಮಾಂಡ್ ಈ ರೋಡ್ದಾಗ. ಈ ಎದುರುಗಡೆ ಅಪೋಸಿಟ್ ಸೈಡ್ ಬಾಗ್ಲೂರು ರೋಡ, ಇಲ್ಲಿಂದ ರೈಟ್ ತೊಗೋಬೇಕು. ಇದಲ್ಲ, ನೆಕ್ಸ್ಟ್ ಅಲ್ಲೇ ಬ್ರಿಡ್ಜ್ ಬರ್ತೈತಿ ಏರ್ಪೋರ್ಟ್ ರೋಡ್, ಅದು ತೊಗೋಬೇಕು. ಇಲ್ಲಿಂದ ಸೀದಾ ಹೋಗ್ಬೇಕು. ಹಾಂ, ಟ್ರಾಫಿಕ್ ಐತಿ. ಎಷ್ಟು ಚಂದ ಗುಡ್ಡಗಳು ಅದಾವಿಲ್ಲಿ, ಫುಲ್ ಗ್ರೀನ್ರಿ. ವಾವ್, ಸೂಪರ್. ಈ ಕಡೆ ಎಲ್ಲ ಸೇವಂತಿಗೆ ಹಾಕಿದ್ದಾರೆ, ಎಷ್ಟು ಚಂದ ಸೇವಂತಿಗೆ. ಹಾ ಸೂಪರ್. ಈ ಹಂಟರ್ 350 ಮಸ್ತ್ ಐತಿ. ಎಲ್ಲ ಕಡೆ ತೊಗೊಂಡು ಅಡ್ಡಾಡೀನಿ. ಬೆಂಗಳೂರು ಸುತ್ತಮುತ್ತಲ ಎಲ್ಲ ಏರಿಯಾ ಅಡ್ಡಾಡಿದ್ದೀನಿ. ಮಲ್ಪಾರ ಅಡ್ಡಾಡಿದ್ದೀನಿ, ಮುನ್ನಾರ ಅಡ್ಡಾಡಿದ್ದೀನಿ, ಗಂದಿಕೋಟ ಅಡ್ಡಾಡಿದ್ದೀನಿ. ಎಲ್ಲ ಕಡೆ ಅಡ್ಡಾಡಿದ್ದೀನಿ, ಮಸ್ತ್ ಐತೆ. ಬಟ್ ಒಂದೇನು ಮೇನ್ ಅಂದರೆ ಇದು ಗ್ರೌಂಡ್ ಕ್ಲಿಯರೆನ್ಸ್ ಭಾಳ ಕಡಿಮೆ ಐತೆ. ಅದಕ್ಕೆ ಗಾಡಿ ಅಪ್ಡೇಟ್ ಮಾಡೋಣ, ಗಾಡಿ ಚೇಂಜ್ ಮಾಡೋಣ ಅಂಥೇಳಿ ಥಿಂಕ್ ಮಾಡಕತ್ತೀನಿ. ಯಾವ ಗಾಡಿ ತೊಗೋಬೇಕು, ಏನು ಬಿಡಬೇಕಂತ ಗೊತ್ತಾಗೋಲ್ತ. ಅಡ್ವೆಂಚರ್ ತೊಗೊಳೋನು ಅಥವಾ ಕ್ರೂಸರ್ ತೊಗೊಳೋನು. NX 500 ನೋಡಿದೆ, ಅದು ಸ್ವಲ್ಪ ಪ್ರೈಸ್ ಜಾಸ್ತಿನೂ ಆಗ್ತೈತಿ, ವೆಯ್ಟು ಜಾಸ್ತಿ ಆಕೈತಿ. ಅದು ಸ್ವಲ್ಪ ನೋಡ್ಕೋಬೇಕು. ಬಟ್ ಗಾಡಿ ಮಸ್ತ್ ಐತಿ. ಅದು ಟೆಸ್ಟ್ ರೈಡ್ ಮಾಡಿ ನೋಡಿದೆ, ಭಾಳ ಚಲೋ ಐತೆ. ಅದನ್ನು ಫೈನಲೈಸ್ ಮಾಡ್ಬೇಕಂತ ಐತಿ. ಅಥವಾ KTM ಅಡ್ವೆಂಚರ್ X+ ಅಂತ ಅದು ಒಂದು ಬಂದೈತಿ, ಅದನ್ನು ಒಂದು ಟೆಸ್ಟ್ ಮಾಡ್ಬೇಕು. ಮುಂದಿನ ವಾರ ಹೋಗಿ ಟೆಸ್ಟ್ ಮಾಡಿ ಚಲೋ ಅನಿಸ್ತಂದ್ರೆ ಅದನ್ನು ಬುಕ್ ಮಾಡಿಬಿಡ್ತೇನೆ. ಮೊದಲು ಒಂದು 5-6 ತಿಂಗಳ ಮೊದಲು ನಾ 390S ಅಡ್ವೆಂಚರ್ ಬೈಕ್ ನೋಡಿದ್ದೆ, ಅದನ್ನು ಟೆಸ್ಟ್ ಮಾಡಿದೆ, ಅದು ಚಲೋ ಅನಿಸಿತ್ತು. ಸ್ವಲ್ಪ ರಿವ್ಯೂ ನೋಡ್ಕೊಂಡು ಆಮೇಲೆ ಗಾಡಿ ತೊಗೊಂಡ್ರೆ ಅಂತಂತ ವಿಚಾರ ಮಾಡಿದೆ. ಅಷ್ಟರೊಳಗೆ X+ ಬಂತು. ಇನ್ನು 1.4 kilometers ಐತಿ. ವಟದ ಹೊಸಹಳ್ಳಿ ಲೇಕ್ ಇದೆ. ನಾನು ಬಂದೆ ಅರೌಂಡ್ 6:35 ಆಕೈತೆ ಅನ್ಕೋತೀನಿ. ಈಗ ಟೈಮ್ 6:33 ಆಗೈತಿ. ಇನ್ನೊಂದು 2 minutesನಾಗ ಐ ಆಮ್ ರೀಚಿಂಗ್ ದೇರ್. ಇದ ಪಾಯಿಂಟ್ ನಿಮ್ಗೆ ಕಾಣತ್ತಿರುತ್ತಲ್ಲ. ಸನ್ಸೆಟ್ ಸಿಗ್ತೈತೆಲ್ಲೋ ಗೊತ್ತಿಲ್ಲ, ಬಟ್ ನೋಡೋಣ, ಅಲ್ಲಿ ಹೋದ್ಮೇಲೆ ಗೊತ್ತಾಗೈತೆ. ಸ್ವಲ್ಪ ಕ್ಲೌಡ್ ಆಗೈತಿ. ನಾನು ಇಲ್ಲಿ ಮುಂದೆ ಇಲ್ಲಿ ಮುಂದೆ ಹೋಗಿ ರೈಟ್ ಹೋಗ್ಬೇಕು. ಇಲ್ಲೇ ರೈಟಿಗೆ ಹೋಗ್ಬೇಕು. ನಾವು ಇಲ್ಲಿ ಸ್ಟಾಪ್ ಮಾಡೋಂಗಿಲ್ಲ. ಮುಂದೆ ಹೋಗಿ ನಾನು ಅಲ್ಲೇ ರೈಟಿಗೆ ಹೊಳ್ತೀನಿ. ಅಲ್ಲಿ ಚಲೋ, ಅಲ್ಲಿಂದ ಸನ್ಸೆಟ್ ವ್ಯೂ ಚಲೋ ಸಿಗ್ತೈತಿ. ಇಷ್ಟೆಲ್ಲ ಸಿಕ್ಕಾಪಟ್ಟಿ ಕ್ಲೌಡ್ ಆಗಿದ್ದಕ್ಕೆ ಮೋಸ್ಟ್ಲಿ ಮಳೆ ಬರ್ಬೋದು. ಎಲ್ಲರೂ ಮಳೆ ಸಿಕ್ಕಿಕ್ಬೇಕು ಅಂತೇಳಿ ರೇನ್ ಜಾಕೆಟ್, ರೇನ್ ಪ್ಯಾಂಟ್ ಎಲ್ಲ ತೊಗೊಂಡು ಬಂದಿದ್ದೆ. ಬಟ್ ಎಲ್ಲಿಯೂ ಮಳೆ ಬರಲಿಲ್ಲ, ಒಂದಿಷ್ಟು ಮಳೆ ಬರಲಿಲ್ಲ. ನಾನು ಬೆಂಗಳೂರಿನಿಂದ ಬಂದೆ. ಬೆಂಗಳೂರಿನಿಂದ ಈಗ ಮಠದ ಹೊಸಹಳ್ಳಿ ಲೇಕ್ ಮಠನೂ ಒಟ್ಟ ಒಂದು ಹನಿ ಬರಲಿಲ್ಲ. ಲೇಕ್ ನೋಡೋಣ ಮುಂದೆ ಎಲ್ಲರ ಸ್ಪಾಟ್ ಐತೆ ನೋಡೋಣ. ವಾವ್, ಸೋ ನೈಸ್ ಪ್ಲೇಸ್. ಮಸ್ತ್ ಪ್ಲೇಸೇ. ಪ್ಲೇಸ್ಗೆ ನಿಮ್ಮ ಫ್ಯಾಮ್ಲಿನೂ ಕರ್ಕೊಂಡು ಬರ್ಬೋದು, ನಿಮ್ಮ ಫ್ರೆಂಡ್ಸ್ಗೂ ಕರ್ಕೊಂಡು ಹೋಗುತ್ತೆ. ಬೆಸ್ಟ್ ನೋಡು, 1 day ಪಿಕ್ನಿಕ್ ಸ್ಪಾಟ್ ಅಂದರೆ ಇದು ಬೆಸ್ಟ್ ಸ್ಪಾಟ್ ಐತಿ. ಬಂದು ಫುಲ್ ಎಂಜಾಯ್ಮೆಂಟ್ ಮಾಡ್ಕೊಂಡು ಹೋಗ್ತಾರೆ. ಎಷ್ಟು ಭಾಳ ಮಂದಿ ನಾನು ನೋಡಿದ್ದೀನಿ. ಬಟ್ ವೀಕೆಂಡಿಗೆ ಭಾಳ ಬರ್ತಾರೆ. ವೀಕ್ ಡೇಸ್ನಾಗ ಭಾಳ ಆಗಂದ್ರೆ ಭಾಳ ಕಡಿಮೆ. ನಾವು ಹೋದಾಗ
ಒಂದು 2-3 ಜನ ಆ ಕಡೆ ಇದ್ರೆ, ಬಟ್ ಮುಂದೆ ನೋಡೋದು ಎಷ್ಟು ಜನ ಅದಾರೆ ಅದನ್ನು ನಾನು ನಿಮ್ಗೆ ತಿಳಿಸ್ತೀನಿ. ನೈಸ್, ವೆರಿ ನೈಸ್ ಪ್ಲೇಸ್. ಯಾರೂ ಜಾಸ್ತಿ ಜನ ಇಲ್ಲ, ಅದೊಂದು ಕಾರ್ ಬಂದಿತ್ತು, ಅದೊಂದು ಫ್ಯಾಮ್ಲಿ, ಮತ್ತು ನಾವು ಮುಗಿತು, ಮತ್ತೆ ಯಾರೂ ಬಂದಿಲ್ಲ ಇಲ್ಲಿ. ಸೀನ್ ನೋಡಿದ ತಕ್ಷಣ ಒಂದು ಸ್ವಲ್ಪ ಗೋಪ್ರೋದಿಂದ ಸ್ವಲ್ಪ ಶೂಟ್ ಮಾಡೋಣ ಅಂತ ಅನಿಸ್ತಾ ಶೂಟ್ ಮಾಡಿದೆ. ವಾಟರ್ ಎಲ್ಲ ಕ್ಲೀನ್ ಐತಿ. ಬ್ಯೂಟಿಫುಲ್ ಪ್ಲೇಸ್ ಐತೆ ನೋಡ್ರಿ, ಒಟದ ಹೊಸಹಳ್ಳಿ ಲೇಕ್ ಅಂಥೇಳಿ. ನಾನು ಈಗ ಬಂದೆ ಅರೌಂಡ್ 6:35 ಬಂದೆ. ಆ್ಯಕ್ಚುಲಿ ನಾನು ಬೇರೆ ರೂಟ್ದಿಂದ ಬಂದೆ. ಆ್ಯಕ್ಚುಲಿ ಚಿಕ್ಕಬಳ್ಳಾಪುರದಿಂದ ಬರಬೇಕಾಗಿತ್ತು. ಚಿಕ್ಕಬಳ್ಳಾಪುರದಿಂದ ನಾನು ದೊಡ್ಡಬಳ್ಳಾಪುರದಿಂದ ಬಂದೆ, ಒಳಗಡೆಯಿಂದ. ಎಷ್ಟು ಬ್ಯೂಟಿಫುಲ್ ಪ್ಲೇಸ್ ಐತೆ ನೋಡ್ರಿ. ಇದು ಫಸ್ಟ್ ಟೈಮ್ ನನ್ನ ಸೋಲೋ ಇದು ರೈಡ್ ಇಲ್ಲೇ ಬಂದಿರೋದು ಈ ವರ್ಷದ. ನಾನು ನಿಮ್ಗೆ ತೋರಿಸ್ತೀನಿ ನೋಡ್ರಿ. ಇಲ್ಲೆಲ್ಲ ನಿಮ್ಮ ಬೋಟಿಂಗ್ ಬೇಕಂದ್ರೆ ಬೋಟಿಂಗ್ನೂ ಮಾಡ್ಬೋದು ಇಲ್ಲೇ. ಎಷ್ಟು ಚೆಂದ ಐತೆ, ಬ್ಯೂಟಿಫುಲ್ ಪ್ಲೇಸ್ ಐತೆ. ಹೌದಾ, ಸನ್ಸೆಟ್ ಸ್ವಲ್ಪ ಇನ್ನೊಂದು 10 ಮಿನಿಟ್ ಲಘು ಬಂದಿದ್ರೆ ಚಲೋ ಸನ್ಸೆಟ್ ಆಗ್ತಿತ್ತು, ಕಾಣ್ತಿತ್ತು. ಈಗ ನೋಡ್ರಿ ಇಲ್ಲಿ ತೋರಿಸ್ತೀನಿ, ಎಷ್ಟು ಚೆಂದ ಐತಿ ನೋಡ್ರಿ. ಫುಲ್ ಆ ಕಡೆ ಈ ಕಡೆ ಎಲ್ಲ ಗುಡ್ಡ ಐತಿ, ಎಷ್ಟು ಚೆಂದ ಐತಿ, ಗ್ರೀನ್ರಿ ಅಂದಿದೆ. ಅಲ್ಲಿ ಟಾಪ್ನಾಗ ನೋಡು ಒಂದು ಹಿಂಗೆ ಜಸ್ಟ್ ಸ್ಮಾಲ್ ಕಲ್ಲು ಬಂಡಿ ಐತೆ. ಇಲ್ಲಿಂದ ಸ್ಮಾಲ್ ಕಲ್ಲು ಕಾಣ್ತೈತಿ, ಅದರ ಹತ್ರ ಹೋದಾಗ ಎಷ್ಟು ದೊಡ್ಡದೈತೆ ಅದು ಕಲ್ಲು. ಇಲ್ಲೇ ತೋರಿಸ್ತೀನಿ, ಇದು 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 ಕರೆಕ್ಟ್, ಇದು ಬ್ಯೂಟಿಫುಲ್ ಐತಿ ನೋಡ್ರಿ. ಇನ್ನೊಂದು ಓ ಅಮೇಝಿಂಗ್ ನೋಡ್ರಿ, ಅಲ್ಟಿಮೇಟ್ ಸೀನ್ ಐತಿ. ಇಂಥ ಪ್ಲೇಸಿಗೆ ಬರ್ಬೇಕು ಆರಾಮ್ ನೋಡ್ರಿ, ಎಷ್ಟು ಪ್ರಶಾಂತವಾಗೈತಿ, ಎಷ್ಟು ಬ್ಯೂಟಿಫುಲ್ ಆಗೈತಿ. ಮನೆಯಾಗ ಎಷ್ಟು ಸಿಕ್ಕಾಪಟ್ಟಿ ಟೆನ್ಷನ್ ಇರ್ತೈತೆ, ಅದು ಮಾಡ್ಬೇಕು ಇದು ಮಾಡ್ಬೇಕು. ಮಂದಿ ಇಲ್ಲಿ ಇಂಥ ಪ್ಲೇಸ್ ನೋಡ್ಬಿಟ್ರೆ ಮತ್ತು ಮೈಂಡ್ ಚೇಂಜ್ ಆಕೈತಿ, ಮತ್ತು ಫ್ರೆಶ್ ಡೇ ಸ್ಟಾರ್ಟ್ ಮಾಡ್ಬೋದು. ಭಾರಿ ಫಸ್ಟ್ ಕ್ಲಾಸ್ ವ್ಯೂ ಸಿಗ್ತೈತಿ ನಿಮ್ಗೆ. ಆರಾಮ್ ಪಿಕ್ನಿಕ್ ಬರ್ಬೋದು ಇಲ್ಲೇ. ಬೇಕಾದಂಗೆ ಸರೌಂಡಿಂಗ್ ಗುಡ್ಡ ನೋಡ್ಕೊಂಡು, ಹಸಿರು ನೋಡ್ಕೊಂಡು, ಆರಾಮಾಗಿ ಕುತ್ಕೊಂಡು ಎಂಜಾಯ್ ಮಾಡಿ. ಇದು 1 ಡೇ ಟ್ರಿಪ್. ಬೆಂಗಳೂರ್ಲಿಂದ ಬರೀ 80 ಕಿಲೋಮೀಟರ್ಸ್ ಐತಿ. ಆರಾಮ್ ಬಂದು ನೋಡ್ಕೊಂಡು ಹೋಗ್ಬೋದು. ಎಷ್ಟು ಚೆಂದ ಐತೆ ನೋಡ್ರಿ, ಎಷ್ಟು ಆನಂದ ಅನ್ನಿಸ್ತೈತಿ. ಈ ಲೇಕ್ ಐತಲ್ಲ ಹೇಳಿ ಮಾಡಿಸಿದ್ದು, ಫಾರ್ ಬೈಕರ್ಸಿಗಂತೂ ಇದು ಹೇಳಿ ಮಾಡಿಸಿದ್ದು ಲೇಕ್ ಇದು. ಇಲ್ಲಿ ಬಂದು ಆರಾಮ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ರೋಡಿಗೆ ಹತ್ತೆ ಇದು ಲೇಕ್ ಐತಿ. ಇಷ್ಟು ಚೆಂದ ವ್ಯೂ ಸಿಗ್ತೈತಿ. ಸನ್ರೈಸು ಚಲೋ ಸಿಗ್ತೈತಿ, ಸನ್ಸೆಟ್ಟೂ ಚಲೋ ಕಾಣ್ತೈತಿ. ಇಲ್ಲಿ ಬಂದು ಮಸ್ತ್ ಎಂಜಾಯ್ ಮಾಡ್ಬೋದು. ನನ್ನ ಬೈಕ್ದು ಒಂದು ಸ್ವಲ್ಪ ಹೊಡ್ಕೊಂಡೆ, ಆ ಕಡೆ ಈ ಕಡೆ ಎಲ್ಲ ನೋಡ್ಕೊಂಡು ಚೆಂದ 1-2 ಫೋಟೋ ಹೊಡ್ಕೊಂಡು ಮತ್ತು ವಾಪಸ್ ನಾನು ಅಲ್ಲಿಂದ ಬಿಟ್ಟೆ. ಅರೌಂಡ್ 7:05-7:10ಗೆ ನಾನು ಅಲ್ಲಿಂದ ಬಿಟ್ಟೆ. ಭಾಳ ಚೆಂದ ವ್ಯೂ ಇತ್ತು. ಒಂದಿಷ್ಟು ಫೋಟೋ ಹೊಡ್ಕೊಂಡೆ ನೋಡ್ರಿ, ಎಷ್ಟು ಬ್ಯೂಟಿಫುಲ್ ಸೀನ್ ವ್ಯೂಸ್. ಸನ್ಸೆಟ್ ವ್ಯೂ ಅಂತೂ ಚುಮ್ಮೇಶ್ವರಿ. ನಿಮ್ಗೆ ಹೆಂಗೆ ಅನ್ನಿಸ್ತು ಏನು ಹೇಳ್ರಿ, ಕಾಮೆಂಟ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್.